ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಜಿಗಣೆ ಹುಳುವಿನಿಂದ ಕೂಡ ನಾವು ಚಿಕಿತ್ಸೆನ ಕೊಡ್ತೀವಿ. ಜಿಗಣೆ ಹುಳುವಿಂದ ಟ್ರೀಟ್ಮೆಂಟು ಅಂತೆಲ್ಲ ಅಂದ್ಕೊಳ್ತಿದ್ದೀರಾ. ನೋಡೋಕ್ಕೇನು ಅಷ್ಟೊಂದು ಹಿತಕರವಾಗಿಲ್ಲ, ಯಾರು ನೋಡಿದ್ರು ಅದನ್ನೇನು ಇಷ್ಟಪಡೋದಿಲ್ಲ. ಕೈಯಲ್ಲಿ ಮುಟ್ಲಿಕ್ಕಂತೂ ಯಾರೂ ಹೋಗೋದೇ ಇಲ್ಲ, ಅದು ತುಂಬ ಜಾರತ್ತೆ, ಅಷ್ಟೊಂದು ಹಿತಕರವಾಗಿಲ್ಲ. ವಿಶೇಷವಾದ ಚಿಕಿತ್ಸೆ ಹೆಸರೇ ಜಲೌಕಾವಚರಣ. ಜಲೌಕ ಅಂತಂದರೆ ಜಿಗಣೆ, ಅವಚರಣ ಅಂದರೆ ಪ್ರೊಸೀಜರ್. ರಕ್ತಮೋಕ್ಷಣ ಅಂತ ಒಂದು ಮುಖ್ಯ ಚಿಕಿತ್ಸೆ ಇದೆ, ಆ ಚಿಕಿತ್ಸೆಯ ಇದು ಕೂಡ ಒಂದು ಪ್ರಕಾರ. ಆಯುರ್ವೇದದಲ್ಲಿ ಇದರ ಇಂಪಾರ್ಟೆನ್ಸ್ ತುಂಬ ಇದೆ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮೂಲ್ಯ. ಸೊ ಪ್ರಕೃತಿಯಲ್ಲಿ ಬಹಳ ಶ್ರೇಷ್ಠವಾದ ಸೃಷ್ಟಿ ಅಂತಂದರೆ ಮಾನವ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈ ಮಾನವನಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಈ ಪ್ರಕೃತಿಯಲ್ಲಿರುವಂಥ ಜೀವಿಗಳೇ ಮತ್ತು ಸಸ್ಯಗಳೇ ಬಹಳಷ್ಟು ರೀತಿಯಾದಂಥ ಪರಿಹಾರ ಕೊಡ್ತವೆ. ಅದಕ್ಕೆ ಅಂತ ಇರೋ ಉತ್ತಮ ಉದಾಹರಣೆ ಅಂತಂದರೆ ಜಿಗಣೆ ಹುಳು. ಏನಿದು ಜಿಗಣೆ ಹುಳು ಅಂತ ಹೇಳ್ತಾ ಇದ್ದೀರಾ? ಹೌದು, ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಜಿಗಣೆ ಹುಳುವಿನಿಂದ ಕೂಡ ನಾವು ಚಿಕಿತ್ಸೆನ ಕೊಡ್ತೀವಿ. ಈ ವಿಶೇಷವಾದ ಚಿಕಿತ್ಸೆ ಹೆಸರೇ ಜಲೌಕಾವಚರಣ. ಜಲೌಕ ಅಂತಂದರೆ ಜಿಗಣೆ, ಅವಚರಣ ಅಂದರೆ ಪ್ರೊಸೀಜರ್ ಅಥವಾ ಥೆರಪಿ ಅಂತ ಹೇಳ್ಬೋದು. ಸೊ ಇದು ಬಂದು ರಕ್ತಮೋಕ್ಷಣ ಅಂತ ಒಂದು ಮುಖ್ಯ ಚಿಕಿತ್ಸೆ ಇದೆ, ಆ ಚಿಕಿತ್ಸೆಯ ಇದು ಕೂಡ ಒಂದು ಪ್ರಕಾರ, ಒಂದು ಮೆಥಡಾಲಜಿ ಅಂತ ಹೇಳಬಹುದು. ಸೊ ಏನಿದು ಜಿಗಣೆ ಹುಳುವಿಂದ ಟ್ರೀಟ್ಮೆಂಟು ಅಂತೆಲ್ಲ ಅಂದ್ಕೊಳ್ತಿದ್ದೀರಾ. ಅದರಲ್ಲೂ ನೋಡೋಕ್ಕೇನು ಅಷ್ಟೊಂದು ಹಿತಕರವಾಗಿಲ್ಲ, ಯಾರು ನೋಡಿದ್ರು ಅದನ್ನೇನು ಇಷ್ಟಪಡೋದಿಲ್ಲ. ಕೈಯಲ್ಲಿ ಮುಟ್ಲಿಕ್ಕಂತೂ ಯಾರೂ ಹೋಗೋದೇ ಇಲ್ಲ ಅಲ್ವಾ, ಅದು ತುಂಬ ಜಾರತ್ತೆ, ಅಷ್ಟೊಂದು ಹಿತಕರವಾಗಿಲ್ಲ ಅದನ್ನು ಮುಟ್ಲಿಕ್ಕೂ ಕೂಡ. ಆದರೆ ಆಯುರ್ವೇದದಲ್ಲಿ ಇದರ ಇಂಪಾರ್ಟೆನ್ಸ್ ತುಂಬ ಇದೆ. ಇದಕ್ಕೆ ಬಹಳಷ್ಟು ರೀತಿಯಾದಂಥ ನಿದರ್ಶನಗಳಿದೆ. ಒಂದು ಏನಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಆಯುರ್ವೇದದಲ್ಲಿ ಸಮುದ್ರ ಮಂಥನದಲ್ಲಿ ನಮ್ಮ ಆರೋಗ್ಯ ದೇವತೆ ಧನ್ವಂತರಿಯವರು ಕೂಡ ಉದ್ಭವಿಸಿರ್ತಾರೆ. ಅವ್ರು ಬರುವಾಗ ಅಮೃತ ಕಲಶನ ಹೊತ್ತು ತೊಗೊಂಡ್ಬರ್ತಾರೆ ಅಂತ ಎಲ್ಲರೂ ಕೇಳೇ ಇರ್ತೀರ. ಇದ್ರ ಜೊತೆಗೆ ಕೆಲವು ಪೌರಾಣಿಕ ಪುರಾವೆಗಳ ಪ್ರಕಾರ ಅವರ 4 ಹಸ್ತದಲ್ಲಿ ಒಂದು ಕೈಯಲ್ಲಿ ಈ ಜಿಗಣೆ ಹುಳ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಇದು ಅಷ್ಟೊಂದು ಇಂಪಾರ್ಟೆನ್ಸ್, ಅದಕ್ಕೆ ಅಷ್ಟೊಂದು ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಏನಂತಂದರೆ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರಾಚೀನ ವೈದ್ಯಕೀಯ ಪದ್ಧತಿಯಲ್ಲಿ ನಮ್ಮ ಚಿಕಿತ್ಸಕರು, ಆಗಿನ ಡಾಕ್ಟರ್ಸ್ ಅಥವಾ ಆಚಾರ್ಯರು ಏನಿದ್ರು, ಅವರು ತಮ್ಮ ಫಸ್ಟ್ ಏಡ್ ಕಿಟ್ಟೋ ಅಥವಾ ಸರ್ಜಿಕಲ್ ಕಿಟ್ ಅನ್ನೋದರಲ್ಲಿ ಈ ಜಿಗಣೆ ಹುಳನ ಕೂಡ ಇಟ್ಕೊಳ್ತಿದ್ರು. ಇದು ಬಹಳಷ್ಟು ರೀತಿಯಾದಂಥ ಎಮರ್ಜೆನ್ಸಿ ಸಿಚುವೇಷನಲ್ಲಿ, ಬಹಳ ಪ್ರೊಸೀಜರ್ಗಳಲ್ಲಿ ಇದು ಅವಶ್ಯಕತೆವಾಗಿತ್ತು. ಸೊ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಏಡ್ ಕಿಟ್ಟಲ್ಲಿ ಇಟ್ಕೊಳ್ಳೋಷ್ಟು ಇದು ಇಂಪಾರ್ಟೆಂಟ್ ಇತ್ತು. ಸೊ ಯಾಕೆ ಈ ಜಿಗಣೆ ಟ್ರೀಟ್ಮೆಂಟ್ ಅಥವಾ ಲೀಚ್ ಥೆರಪಿ ಇಷ್ಟೊಂದು ಶ್ರೇಷ್ಠ? ಯಾಕಂದರೆ ಅದರಲ್ಲಿರುವಂಥ ಔಷಧಿ ಗುಣಗಳಿಂದ. ಸೊ ಇದು ಕೇವಲ ಅಶುದ್ಧವಾದ ರಕ್ತ ಅಥವಾ ಕೆಟ್ಟ ರಕ್ತನ ಹೀರೋದು ಒಂದೇ ಕೆಲಸ ಅಲ್ಲ, ಇದರ ಎಂಜಲಲ್ಲಿ ಬಹಳಷ್ಟು ರೀತಿಯಾದಂಥ ಔಷಧಿ ಗುಣಗಳಿದ್ದು ಇದು ನಮ್ಮ ದೇಹಕ್ಕೆ ಬಹಳ ರೀತಿಯಾದಂಥ ಆರೋಗ್ಯಕರ ಲಾಭಗಳನ್ನ ಕೊಡುತ್ತೆ. ಸೊ ಮೊದಲನೇದಾಗಿ ಅದು ನಮ್ಮ ದೇಹದಲ್ಲಿರೋ, ಈಗ ಯಾವುದೋ ಜಾಗದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ಆ ಜಾಗದಲ್ಲಿ ಇರುವಂಥ ಕೆಟ್ಟ ರಕ್ತನ ತೆಗೆಯೋದಲ್ಲದೇನೆ ವ್ಯಾಸ್ಕ್ಯುಲರ್ ಕಂಜೆಷನ್ ಅಂತ ಏನಿರುತ್ತೆ ಅದನ್ನು ಕಮ್ಮಿ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಸೊ ಈ ವಿಶಿಷ್ಟವಾದ ಗುಣದಿಂದನೇ ಇದನ್ನು ಬಹಳಷ್ಟು ರೀತಿಯಾದಂಥ ಸ್ಕಿನ್ ಡಿಸೀಸಸ್ಸು, ಅದರಲ್ಲೂ ತುಂಬ ಸೀರಿಯಸ್ ಸ್ಕಿನ್ ಡಿಸೀಸಸ್ಸು, ಈ ಸೋರಿಯಾಸಿಸ್ ಇರಬಹುದು, ಎಕ್ಸಿಮಾ ಇರ್ಬೋದು, ವಿಟಿಲಿಗೋ ಅಥವಾ ತೊನ್ನು ಅಂತ ಹೇಳ್ತೀವಿ, ಈ ಕಂಡೀಷನ್ಸಲ್ಲಿ ಕೂಡ ಬಹಳ ರೀತಿಯಾದಂಥ ಸಹಕಾರಿಯಾಗಿದೆ. ಇದು ಬರೀ ದೊಡ್ಡ ಡಿಸೀಸಸ್ ಅಷ್ಟೇ ಅಲ್ಲ, ಈವನ್ ಚಿಕ್ಕ ಇನ್ಫೆಕ್ಷನ್ಸು, ಆ್ಯಪ್ಸಸ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಲೋಕಲ್ ಇನ್ಫೆಕ್ಷನ್ಸ್ ಇರುತ್ತೆ, ಸ್ಕಿನ್ ಇನ್ಫೆಕ್ಷನ್ಸ್. ಸೊ ಸಿಂಪಲ್ ಸ್ಕಿನ್ ಇನ್ಫೆಕ್ಷನ್ಸಲ್ಲೂ ಇದರದ್ದು ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ, ತಕ್ಷಣ ಪರಿಹಾರ ಸಿಗತ್ತೆ. ಇದರಲ್ಲಿ ಬಹಳ ರೀತಿಯಾದಂಥ ಆ್ಯಂಟಿವೈರಲ್ಲು, ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿಫಂಗಲ್ ಆ್ಯಕ್ಷನ್ಸ್ ಕೂಡ ಇರೋದ್ರಿಂದ ಇದು ಎಲ್ಲ ರೀತಿಯಾದಂಥ ಸ್ಕಿನ್ ಪ್ರಾಬ್ಲಮ್ಸು, ಸ್ಕಿನ್ ಡಿಸೀಸ್ಗೆ ಯೂಸ್ಫುಲ್ಲು. ಸೊ ಇದನ್ನು ನಾವು ಯಥೇಚ್ಛವಾಗಿ ಯಾವುದೇ ಸ್ಕಿನ್ ಡಿಸೀಸ್ ಬಂದರೂ ಉಪಯೋಗಿಸ್ಕೊಳ್ತೀವಿ. ಇನ್ನೊಂದು, ಇದರಲ್ಲಿ ವೂಂಡ್ ಹೀಲಿಂಗ್ ಪ್ರಾಪರ್ಟಿ ಅಂತ ಇದೆ. ಸೊ ಏನಾಗತ್ತಂದರೆ, ಯಾವುದೋ ಒಂದು ಗಾಯ ಆಗಿದೆ, ಸೊ ಇಲ್ಲ ಸರ್ಜರಿ ಆಗಿದೆ, ಒಂದು ಗಾಯ ಮಾಯ್ತಾ ಇಲ್ಲ ಅಂತಂದರೆ ಇದನ್ನು ಆ ಟೈಮಲ್ಲಿ ಕೂಡ ಬಳಸ್ಕೊಳ್ತೀವಿ. ಯಾಕಂತಂದರೆ ಇದು ಎಂಜಲ್ನಿಂದ ಕೊಡುವಂಥ ಔಷಧಿ ಗುಣಗಳಿಂದ ಟಿಶ್ಯೂ ರೀಜನ್ರೇಷನ್ ಆಗೋದಿರ್ಬೋದು, ಇಲ್ಲ ಹೊಸ ರಕ್ತನಾಳಗಳು ರೀಜನ್ರೇಟ್ ಆಗೋದು ಬೇಗ ಆಗುತ್ತೆ ಮತ್ತು ಚೆನ್ನಾಗಾಗತ್ತೆ. ಇದರಿಂದ ಆ ಗಾಯ ಬೇಗ ಗುಣಮುಖವಾಗಿ ಸೊ ಕಮ್ಮಿ ಅವಧಿನಲ್ಲೇ ನಮಗೆ ಆ ಗಾಯ ವಾಸಿ ಆಗಿಬಿಡತ್ತೆ. ಇನ್ನೊಂದು, ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಕೂಡ ಇದೆ. ಸೊ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದ್ದಾಗ ಏನಾಗುತ್ತೆ, ಯಾವುದೇ ರೀತಿಯಾದಂಥ ದೇಹದಲ್ಲಿ ಇನ್ಫ್ಲಮೇಟ್ರಿ ಕಂಡೀಷನ್ಸು, ಇನ್ಫ್ಲಮೇಷನ್ ಇದ್ದಾಗ ಅಥವಾ ಈವನ್ ಪೇನ್ಫುಲ್ ಕಂಡೀಷನ್ಸ್. ಸೊ ಜಿಗಣೆ ಅಂದರೆ ಬರೀ ರಕ್ತ ಹೀರುತ್ತೆ, ಸ್ಕಿನ್ ಡಿಸೀಸ್ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಸೊ ಈ ಜಾಯಿಂಟ್ ಡಿಸಾರ್ಡರ್ಸ್ ಇರ್ಬೋದು, ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ಸ್, ಯಾವುದೇ ರೀತಿಯಾದಂಥ ನೋವು, ಮಸಲ್ ಪೇಯ್ನ್ ಇರಬಹುದು, ಸಾಫ್ಟ್ ಟಿಶ್ಯೂ ಪೇಯ್ನ್ ಇರಬಹುದು, ಅಥವಾ ಸಂಧಿಗಳಲ್ಲಿ ಜಾಯಿಂಟ್ಸ್ ಪೇಯ್ನ್ ಇರಬಹುದು, ಆರ್ಥರೈಟಿಕ್ ಕಂಡೀಷನ್ಸಲ್ಲಿ ಕೂಡ
ಇದು ಬಹಳ ತುಂಬ ಉಪಯುಕ್ತವಾಗಿದೆ. ಮತ್ತು ಎಲ್ರಿಗೂ ಗೊತ್ತೇ ಇದೆ, ಇನ್ನೊಂದು ಕಾಮನ್ ಪ್ರಾಬ್ಲಮ್ಮು ಇರೋದು ಇತ್ತೀಚೆಗೆ ಅಂತಂದರೆ ವೆರಿಕೋಸ್ ವೇನ್ಸ್. ಸೊ ತುಂಬ ನೋವಿಂದ ಒದ್ದಾಡ್ತಾ ಇರ್ತಾರೆ. ಸೊ ವೆರಿಕೋಸ್ ವೇನ್ಸಲ್ಲೂ ಕೂಡ ಲೀಚ್ ಥೆರಪಿ ನಾವು ಬಹಳ ಉಪಯೋಗಿಸ್ತೀವಿ. ಇದು ಬಹಳ ಎಫೆಕ್ಟ್ಫುಲ್ ಆಗಿದೆ. ಕೇವಲ ನಮ್ಮ ಭಾರತ ದೇಶಕ್ಕಷ್ಟೇ ಸೀಮಿತವಾಗಿಲ್ಲ. ಸೊ ನಾವು ಈ ವಿಷಯದ ಬಗ್ಗೆ ಹೆಮ್ಮೆ ಪಡಲೇಬೇಕು. ಯಾಕಂತಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದನ್ನು ಹಿರಡೋಥೆರಪಿ ಅನ್ನೋ ಚಿಕಿತ್ಸೆಗೆ ಬಳಸ್ಕೊಳ್ತಾರೆ. ಸೊ ಸುಮಾರು ವರ್ಷ ಇದರದ್ದು ಎಂಜಿಲ್ನ ರಿಸರ್ಚ್ ಮಾಡಿ ಅದರ ಎಂಜಿಲ್ನಲ್ಲಿ 100ಕ್ಕಿಂತ ಹೆಚ್ಚು ಬಯೋ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಕಂಡುಕೊಂಡಿದ್ದಾರೆ. ಎಸ್ಪೆಷಲಿ ಹಿರುಡಿನ್ ಅನ್ನೋ ಬಯೋಕೆಮಿಕಲ್, ನ್ಯಾಚುರಲ್ ಕೆಮಿಕಲ್ ಇದರಲ್ಲಿದೆ. ಸೊ ಇದಕ್ಕೂ ಬಹಳ ರೀತಿಯಾದಂಥ ಔಷಧಿ ಗುಣಗಳಿದೆ ಅಂತ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಸೊ ಇದನ್ನು ಅವರು ಕೂಡ ಸ್ಕಿನ್ ಡಿಸೀಸಸ್ಗೆ ಇರ್ಬೋದು ಅಥವಾ ಪೇನ್ಫುಲ್ ಕಂಡೀಷನ್ಸ್ಗೆ ಮತ್ತು ಎಸ್ಪೆಷಲಿ ಈ ಸರ್ಜರಿ ಆದಮೇಲೆ ಪೋಸ್ಟ್ ಸರ್ಜರಿ ರಿಕವರಿಗೆ ಇದನ್ನು ಬಹಳಷ್ಟು ಉಪಯೋಗಿಸ್ತಾರೆ. ಸೊ ಇನ್ನೊಂದು ಇದರಲ್ಲಿ ವಿಶಿಷ್ಟತೆ ಏನಂತಂದರೆ ಇದು ಪೇನ್ಲೆಸ್ ಟ್ರೀಟ್ಮೆಂಟ್. ಇದು ಜಿಗಣೆ ಟ್ರೀಟ್ಮೆಂಟ್ ಮಾಡುವಾಗ ಯಾವುದೇ ರೀತಿಯಾದಂಥ ಪೇಷಂಟ್ಗೆ ನೋವು ಆಗೋದೇ ಇಲ್ಲ. ಮತ್ತಿನ್ನೊಂದು ಡ್ರಗ್ಲೆಸ್ ಥೆರಪಿ, ಯಾವುದೇ ರೀತಿಯಾದಂಥ ಪೇನ್ ಕಿಲ್ಲರ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಆ್ಯಂಡ್ ತುಂಬ ಕಷ್ಟಪಟ್ಟು ನಾವೂ ಡಾಕ್ಟರ್ ಇರ್ಬೋದು ಅಥವಾ ಯಾರಾದರೂ ಮಾಡೋರು ತುಂಬ ಕಷ್ಟಪಡಬೇಕಾಗಿಲ್ಲ. ಪೇಷಂಟೂ ಏನು ಇದಕ್ಕೆ ಕಷ್ಟಪಟ್ಟು ಅನ್ಕಂಫರ್ಟೇಬಲ್ ಆಗುವಂಥದ್ದು ಏನಿಲ್ಲ. ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಅವರು ಇರೋ ಪೊಸಿಷನಲ್ಲೇ ಜಿಗಣೆ ಹುಳುನ ನಾವು ಅಪ್ಲೈ ಮಾಡಿದ್ರೆ ಅದ್ರ ಪಾಡ್ಗೆ ಅದು ತನ್ನ ಕೆಲಸ ಮಾಡುತ್ತೆ. ಸೊ ಇದಕ್ಕಿಂತ ಸಿಂಪಲ್ ಆಗಿರೋಂಥ ಟ್ರೀಟ್ಮೆಂಟು ತುಂಬ ಕಮ್ಮಿ ಅಲ್ವಾ. ಮತ್ತು ಇನ್ನೊಂದು ಸೈಡ್ ಎಫೆಕ್ಟ್ಸ್ ಯಾವುದೇ ಇಲ್ಲ. ಅದು ನ್ಯಾಚುರಲ್ ಟ್ರೀಟ್ಮೆಂಟ್ ಇರೋದ್ರಿಂದ, ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಮತ್ತು ಇದರಿಂದ ವಾಸಿಯಾಗಿರೋ ಕಂಡೀಷನ್ಗಳು ಮತ್ತೆ ಮತ್ತೆ ಮರುಕಳಿಸೋದು ಕೂಡ ಬಹಳ ಅಪರೂಪ. ಸೊ ಆದಷ್ಟು ಚೆನ್ನಾಗಿ ರಿಕವರಿ ಆಗುತ್ತೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರ್ಬೋದು. ಸೊ ಈಗ ನಿಮಗೆಲ್ಲರಿಗೂ ಗೊತ್ತಾಯ್ತಲ್ಲ ಜಿಗಣೆ ಹುಳುವಿನ ಶ್ರೇಷ್ಠತೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ನಾನು ತಿಳಿಸ್ಕೊಟ್ಟಂಥ ಆರೋಗ್ಯ ಸಮಸ್ಯೆ ಇದ್ದರೆ ಖಂಡಿತ ನುರಿತ ಆಯುರ್ವೇದ ತಜ್ಞರ ಹತ್ರ ಹೋಗಿ ಈ ಚಿಕಿತ್ಸೆ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳಿ. ಧನ್ಯವಾದ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.